ಬರೀ ರೈತ ವಿರೋಧಿ ಅಲ್ಲ, ಇದು ಒಂದು ದೇಶ ವಿರೋಧವಾದಂತಹ ಒಂದು ಡೀಲ್ ಅಂತೂ ಖಂಡಿತವಾಗಿ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಈ ಒಂದು ಡೀಲ್ ನ ಯಾಕೆ ಮಾಡಿದ್ರು ಮೋದಿ ಅವರು? ಇಂತಹ ಒಂದು ಬ್ರೂಟಲಿ ಬ್ಯಾಡ್ ಡೀಲ್ ನ ಯಾಕೆ ಮೋದಿ ಅವರು ಮಾಡಿದ್ರು? ಇದೇನು ಎಪ್ಸ್ಟೀನ್ ಫೈಲ್ ವಿಚಾರದಲ್ಲಿ ತಮ್ಮನ್ನು ತಾವು ಸೇವ್ ಮಾಡ್ಕೊಳ್ಳೋದಕ್ಕೆ ಮಾಡಿದ್ರ, ಅಥವಾ ಯಾವ ಬೇಸಿಸ್ ಮೇಲೆ ಇಂಥ ಒಂದು ಬೇಸಿಕ್ ಸ್ಟ್ರಕ್ಚರ್ ಇಲ್ಲದೆ ಇರುವಂತಹ ಡೀಲ್, ಯಾವುದು ನಮ್ಮ ದೇಶದ ಪರವಾಗಿ ಇಲ್ಲದೆ ಇರುವಂತಹ ಡೀಲ್ ನ ಯಾಕೆ ಮಾಡಿದ್ರು? ಮತ್ತೆ ಯುಎಸ್ ಜೊತೆಗೆ ಇಷ್ಟೊಂದು ಬಾಂಧವ್ಯ ಇಟ್ಕೊಂಡು ಬೇರೆ ಬೇರೆ ದೇಶಗಳ ಜೊತೆಗೆ ವೈ ಆರ್ ವಿ ಡಿಸ್ಟೆನ್ಸಿಂಗ್ ಅವರ್ ಸೆಲ್ಫ್ ಫ್ರಮ್ ಅದರ್ ಕಂಟ್ರೀಸ್ ಅನ್ನುವಂತ ಪ್ರಶ್ನೆಗಳ ಇವತ್ತು ಜನಾನು ಕೇಳಬೇಕಾಗತ್ತೆ, ಮಾಧ್ಯಮದವರು ಕೇಳಬೇಕಾಗತ್ತೆ, ಪಾರ್ಲಿಮೆಂಟ್ ಮತ್ತೆ ಅಸೆಂಬ್ಲಿನಲ್ಲೂ ಈ ಒಂದು ಚರ್ಚೆ ನಡೀಬೇಕಾಗತ್ತೆ. ಬಹಳ ಸೂಕ್ಷ್ಮವಾದಂತಹ ವಿಚಾರ. ದಿಸ್ ವಿಲ್ ಇಂಪ್ಯಾಕ್ಟ್ ಇಂಡಿಯನ್ ಫಾರ್ಮರ್ಸ್, ಇಂಡಿಯನ್ ಡೈರಿ ಪ್ರಾಡಕ್ಟ್ಸ್, ಇಂಡಿಯನ್ ಇಂಡಸ್ಟ್ರೀಸ್ ಎಲ್ಲದರ ಮೇಲೂ ಇಂಪ್ಯಾಕ್ಟ್ ಆಗುತ್ತೆ. ಯಾಕಂದ್ರೆ ಒಂದ್ಸರಿ ಒಂದು ಡಂಪಿಂಗ್ ನೇಚರ್ $500 ಬಿಲಿಯನ್ ಅಂತ ಒಂದ್ಸರಿ ಡಿಸೈಡ್ ಆಗ್ಬಿಟ್ರೆ, ಆ ಒಂದು ಡೀಲ್ಗೆ ಸೈನ್ ಮಾಡ್ಬಿಟ್ರೆ ಎಷ್ಟು ಇಂಡಸ್ಟ್ರೀಸ್ಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ನಾವಿವತ್ತು ಯೋಚನೆ ಮಾಡಬೇಕಾಗುತ್ತೆ.